ನಮಸ್ತೆ ಸ್ನೇಹಿತರೆ, ಇವತ್ತಿನ ಟಾಪಿಕ್ ಏನಂದರೆ ಘನಾಕೃತಿಗಳ ಪರಿಚಯ. ಸೊ ಇಲ್ಲಿ ಕಾಣಿಸ್ತಾ ಇರೋದು ಘನಾಕೃತಿಗಳು ಸ್ನೇಹಿತರೆ. ಘನಾಕೃತಿಗಳಂದರೆ ಏನು? ಉದ್ದ, ಅಗಲ, ಎತ್ತರ ಈ ಮೂರು ಆಯಾಮ ಹೊಂದಿರುವ ವಸ್ತುಗಳನ್ನು ನಾವೇನಂತೀವಿ ಅಂದರೆ ಘನಾಕೃತಿಗಳು ಅಂತ ಹೇಳ್ತೀವಿ. ಅವು ಯಾವುವು ಮತ್ತು ಅದರ ಸ್ವರೂಪ ಏನು ಅಂತ ನೋಡಿ ಬರೋಣ ಸ್ನೇಹಿತರೆ. ಮೊದಲನೇದಾಗಿ ಇದು ಚೌಕಘನ. ನೋಡಿ ಸ್ನೇಹಿತರೆ, ಇದು ಚೌಕಘನ. ಇದರಲ್ಲಿ 6 ಮುಖಗಳು ಇರ್ತವೆ ಸ್ನೇಹಿತರೆ. ಇದರಲ್ಲಿ 6 ಮುಖಗಳಿರ್ತವೆ. ಅಂಚುಗಳು ಬಂದುಬಿಟ್ಟು 12 ಅಂಚುಗಳು ಇರ್ತವೆ ಸ್ನೇಹಿತರೆ. ಶೃಂಗಗಳು 8 ಶೃಂಗಗಳು, 1 2 3 4 ಕೆಳಗಡೆ 4, 8 ಶೃಂಗಗಳು ಇರ್ತವೆ ಸ್ನೇಹಿತರೆ. 6 ಮುಖಗಳು, 12 ಅಂಚುಗಳು, 8 ಶೃಂಗಗಳು ಇರ್ತವೆ ಸ್ನೇಹಿತರೆ ಚೌಕಘನಕ್ಕೆ. ನೆಕ್ಸ್ಟು ಇದು ಆಯತಘನ ಸ್ನೇಹಿತರೆ. ಇದು ಆಯತಘನ. ಇದರಲ್ಲಿ 6 ಮುಖಗಳಿರ್ತವೆ ಸ್ನೇಹಿತರೆ. ಇದರಲ್ಲಿ 6 ಮುಖಗಳಿರ್ತವೆ. ಮತ್ತು ಇದರಲ್ಲಿ ಕೂಡ 12 ಅಂಚುಗಳಿರ್ತವೆ. 12 ಅಂಚುಗಳಿರ್ತವೆ. ಮತ್ತು ಶೃಂಗಗಳು ಬಂದುಬಿಟ್ಟು 8 ಶೃಂಗಗಳಿರ್ತವೆ. ಇದು ಆಯತ ಘನಾಕೃತಿ. ನೆಕ್ಸ್ಟು ಇದು ಸಿಲಿಂಡರ್ ಸ್ನೇಹಿತರೆ. ಇದು ಸಿಲಿಂಡರ್. ಇದಕ್ಕೆ ಮುಖಗಳು ಬಂದುಬಿಟ್ಟು 3 ಮುಖಗಳು ಮತ್ತು ಅಂಚುಗಳು ಬಂದುಬಿಟ್ಟು 2, ಇಲ್ಲೊಂದು ಅಂಚುಗಳು 2. ಇದಕ್ಕೆ ಯಾವುದೇ ರೀತಿಯ ಶೃಂಗಗಳು ಇರಲ್ಲ ಸ್ನೇಹಿತರೆ. ನೆಕ್ಸ್ಟ್ ಬಂದುಬಿಟ್ಟು ಇದು ಕೋನ ಘನಾಕೃತಿ. ಸೊ ಇದಕ್ಕೆ ಬಂದುಬಿಟ್ಟು ಮುಖಗಳು ಬಂದುಬಿಟ್ಟು 2 ಇರ್ತವೆ ಸ್ನೇಹಿತರೆ. ಅಂಚುಗಳು 1, ಆಮೇಲೆ ಶೃಂಗಗಳು 1 ಇರುತ್ತೆ ಸ್ನೇಹಿತರೆ. ಮುಖಗಳು 2 ಕೋನಕ್ಕೆ, ಅಂಚುಗಳು 1, ಶೃಂಗಗಳು 1. ನೆಕ್ಸ್ಟ್ ಬಂದುಬಿಟ್ಟು ಇದು ಗೋಳ ಸ್ನೇಹಿತರೆ. ಇದೇನು ಗೋಳ. ಇದಕ್ಕೆ ಮುಖ ಒಂದೇ ಮುಖ ಇರುತ್ತೆ. ಅಂಚುಗಳು ಇಲ್ಲ, ಶೃಂಗಗಳು ಇಲ್ಲ ಸ್ನೇಹಿತರೆ. ಇದಕ್ಕೆ ಅಂಚುಗಳು ಇಲ್ಲ, ಶೃಂಗಗಳು ಇಲ್ಲ, ಮುಖ ಮಾತ್ರ ಒಂದೇ ಮುಖ ಇರುತ್ತೆ ಸ್ನೇಹಿತರೆ. ಥ್ಯಾಂಕ್ ಯು.